ರಾಜ್ಯಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದ ಆರ್ ಅಶೋಕ್. ಆನೇಕಲ್ ತಾಲೂಕಿನ ಎಎಸ್ಬಿ ಕಾಲೇಜಿನ ಆಟದ ಮೈದಾನದಲ್ಲಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ರಾಜ್ಯಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳಿಗೆ ರಾಜ್ಯ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಕಬಡ್ಡಿ ಆಟಗಾರರು ಭಾಗವಹಿಸಿದ್ದರು. ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವೆಂಕಟೇಶ್ ಅವರು ಕ್ರೀಡಾಪಟುಗಳನ್ನು ಉತ್ತೇಜಿಸಲು ರಾಜ್ಯಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಕ್ರೀಡೆ ಆಯೋಜನೆ ಮಾಡಿದ್ದಾರೆ. ಇನ್ನು ಆರ್ ಅಶೋಕ್ ಮಾತನಾಡಿ, ಕಬಡ್ಡಿ ಆಟ ಕ್ರೀಡೆ ಮಾತ್ರವಲ್ಲ, ಮನುಷ್ಯನಿಗೆ ಉತ್ತಮ ವ್ಯಾಯಾಮ ಕೂಡ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ, ಎಸ್ಆರ್ಟಿ ಅಶೋಕ್, ಮುನಿರಾಜುಗೌಡ, ಆನೇಕಲ್ ಬಿಜೆಪಿ ನಾಯಕರು, ಕನ್ನಡಪರ ಹೋರಾಟಗಾರರು, ಕ್ರೀಡಾ ಪ್ರೇಮಿಗಳು ಭಾಗವಹಿಸಿದ್ದರು. ಮ್ಯಾಚ್ ನಡಬೇಕಾದ್ರೆ ಸಂಪೂರ್ಣವಾಗಿ ಆಫ್ ಇರಲಿ. ಮ್ಯಾಚ್ ನಡಬೇಕಾದ್ರೆ ಮ್ಯೂಸಿಕ್ ಆಫ್ ಆಗಿರಲಿ. ಕಲಬುರಗಿ ತಂಡದ ಯುವ ತಾಯಿಗಳ ಡಿಸ್ಪ್ಲೇ ಮುಂಭಾಗದಲ್ಲಿ ಕೂತು ದಯವಿಟ್ಟು ಅಲ್ಲಿ ಸಾಕಷ್ಟು ಎಲೆಕ್ಟ್ರಿಕ್ ಕೇಬಲ್ಸ್ ಎಲ್ಲ ಇರುತ್ತೆ, ಅದನ್ನು ಯಾರು ಟಚ್ ಕೂಡ ಮಾಡಬಾರ್ದು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಬಾರಿ ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದರೆ ಅದ್ಭುತವಾದ ಜೂನಿಯರ್ ರಾಷ್ಟ್ರೀಯ ಆಟಗಾರರಾಗಿ ಬೆಂಗಳೂರು ಅರ್ಬನ್ ತಂಡ ಒಳ್ಳೆ ಆರಂಭವನ್ನು ಕಂಡುಕೊಂಡಿದ್ದಾರೆ. ಹಾಗೆ ಅಂಕಣ ಆ ಮಹಿಳೆಯರಿಗೂ ಅವ್ರಿಗೆ ಪ್ರತ್ಯೇಕ ಜಾಗ ಕೊಟ್ಟು ದಯವಿಟ್ಟು ವೇದಿಕೆ ಬರಬಾರ್ದಲ್ಲಿ ಬರೀ ಜೆಂಟ್ಸೇ ಕೂತಿದ್ದೀರಾ. ವೇದಿಕೆ ಬಲಭಾಗದಲ್ಲಿ ಅರ್ಧದಷ್ಟು ಗ್ಯಾಲರಿ ಮಹಿಳಾ ಪ್ರೇಕ್ಷಕರಿಗೆ ಮೀಸಲಿಸಲಾಗಿದೆ. ದಯವಿಟ್ಟು ಅಲ್ಲಿ ಆಸೀನರಾಗಿರುವಂತಹ ಪುರುಷ ಕೊಡ್ತೀವಿ. ಸ್ವಲ್ಪ ಈ ಒಂದು ದಿನ ಫಸ್ಟ್ ದಿನ ಆಗಿರೋದ್ರಿಂದ ಸ್ವಲ್ಪ ಗಲಿಬಿಲಿ ಆಗಿದ್ರೆ ಯಾರಿಗೂ ಬೇಜಾರು ಮಾಡ್ಕೊಳ್ತೀವಿ. ನಿಮ್ಗೆಲ್ಲ ರೂಮ್ ಕೊಡ್ತೀವಿ. ಸಂಕಟ 2ರಲ್ಲಿ ಬೀದರ್ ವಿರುದ್ಧ ಉಡುಪಿ ಒಂದೊಳ್ಳೆ ಆರಂಭವನ್ನ ಕಂಡುಕೊಂಡಿದ್ದಾರೆ ಬೀದರ್ ತಂಡ. ಸೂಪರ್ ಕ್ಲಾನ್ ಆಗಿರುವಂತ ಸಂದರ್ಭ. 3 ಆಟಗಾರ ನಡುವೆ ದಾಳಿಯಲ್ಲಿ ಬೀದರ್ ತಂಡದ ಜರ್ಸಿ ನಂಬರ್ 10ರ ಆಟಗಾರ ಉಡುಪಿ ತಂಡದ ಯುವ ದಾಳಿಗಾರ ಜರ್ಸಿ ನಂಬರ್ 7 ರೈಟ್ ರೈಡರ್. ಲೆಫ್ಟ್ ರೈಡರ್ ಈ ಒಂದು ಸಂದರ್ಭದಲ್ಲಿ ರೈಟ್ ಕಾರ್ನರ್ ಭಾಗದಲ್ಲಿ ಅಂಕಕ್ಕಾಗಿ ಪ್ರಯತ್ನವನ್ನು ನಡೆಸಿಕೊಳ್ತಾ ಇದ್ದಾರೆ. ಬೀದರ್ ತಂಡದ ಡಿಫೆನ್ಸ್ ಭಾಗದಲ್ಲಿ ಕೊಂಚ ಗೊಂದಲ. ರೈಟ್ ಕವರ್ ಭಾಗದಲ್ಲಿ 7-4. ಆನೇಕಲ್ ತಾಲೂಕಲ್ಲಿ ಇವತ್ತು ರಾಜ್ಯ ಮಟ್ಟದ ಕಬಡ್ಡಿ ಟೂರ್ನಮೆಂಟ್ ನಡೀತಾ ಇದೆ. ನಾನು ಉದ್ಘಾಟನೆಯನ್ನು ಮಾಡಿದ್ದೀನಿ. ಮಹೇಶ್ ಅವರು, ನಮ್ಮ ನಾರಾಯಣ ಸ್ವಾಮಿ ಅವರು, ಕೇಂದ್ರದ ಮಾಜಿ ಸಚಿವರು, ನಾವೆಲ್ಲರೂ ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೀನಿ. ಎಲ್ಲರೂ ಕೂಡ ಕಬಡ್ಡಿ ಈ ಕ್ರೀಡೆ ಇದೊಂದು ರಾಷ್ಟ್ರೀಯ ಕ್ರೀಡೆ ಥರ ಇದಲ್ಲ. ಅಂದರೆ ಹಳ್ಳಿಗಾಡುಗಳಲ್ಲಿ ಬೆಳೆಯುವಂಥ ಕ್ರೀಡೆ. ಇದಕ್ಕೆ ಹೆಚ್ಚಿನ ಉತ್ತೇಜನ ಬೇಕಾಗಿದೆ. ಈ ಥರ ಕ್ರೀಡೆಗಳನ್ನು ನಾವು ಎನ್ಕರೇಜ್ ಮಾಡಬೇಕು. ಹಳ್ಳಿಯ ಸೊಗಡಿರುವಂಥ ಕಬಡ್ಡಿ ಇದು ಯಶಸ್ವಿ ಆಗಬೇಕು ಅಂತೇಳಿ ಇವತ್ತು ಶುಭ ಕೋರಿ ಆಲ್ ದಿ ಬೆಸ್ಟ್ ಅಂತ ಎಲ್ಲ ಪ್ಲೇಯರ್ಸ್ಗೆ ಹೇಳಿದ್ದೀನಿ. ಒಳ್ಳೆಯದಾಗಲಿ ಸರ್. ಇವತ್ತು ಬಸ್ ಅಪಘಾತ ಭಾಳ ನೋವಿನ ಸಂಗತಿ. ಬಸ್ ಅಪಘಾತದಲ್ಲಿ ಸುಮಾರು 5 ಅಥವಾ 6 ಜನ ತೀರ್ಕೊಂಡಿದ್ದಾರೆ. ಭಾಳ ಬೆಳಗ್ಗೆನೇ ಈ ಸುದ್ದಿ ಕೇಳಿ ಒಂದು ರೀತಿ ಆಘಾತ ಆಗಿದೆ. ಸಾರಿಗೆ ಇಲಾಖೆನೂ ಕೂಡ ಈ ಥರ ಸಂದರ್ಭದಲ್ಲಿ ಡೋರ್ ಓಪನ್ ಆಗಿದ್ರೆ ಅವರೆಲ್ಲ ಉಳ್ಕೊಂಡವರು ಅಂತ ಮಾಹಿತಿ ಇದೆ. ಇನ್ನು ಮುಂದೆ ಬಸ್ ಹತ್ತಬೇಕಾದ್ರೇ ಜನಗಳಿಗೆ ಒಂದು ಮಾಹಿತಿ ಕೊಡಬೇಕು. ಲಾಂಗ್ ರೂಟ್ಸಲ್ಲಿ ಮಾಹಿತಿ ಕೊಡಬೇಕು ಬಸ್ ಹತ್ತದ ಮೇಲೆ. ಯಾಕಂದರೆ ಒಂದು ಬೆಂಗಳೂರಿಂದ ಹತ್ತಿದ್ರೆ ಅವರು ಗದಗ ಇರ್ಬೋದು, ಹುಬ್ಳಿ ಇರ್ಬೋದು, ಬೆಳಗಾವಿ ಇರ್ಬೋದು, ರಾಯಚೂರು, ಸ್ವಲ್ಪ ಈ ಭಾಗಕ್ಕೆ ಹೋಗುವಂಥವ್ರು ಫುಲ್ ಟ್ರಾವೆಲ್ ಮಾಡ್ತಾರೆ. ಅವ್ರಿಗೆ ಡೋರ್ ಲಾಕ್ ಆದರೆ ಏನು ಮಾಡಬೇಕು ಅನ್ನೋದನ್ನ ಮಾಹಿತಿನ ಕೊಡಬೇಕು ಅವ್ರಿಗೆ. ಅದೆಲ್ಲ ಒಂದು ಸುತ್ತಿಗೆ ಎಲ್ಲನೂ ಕೂಡ ಇರ್ತದೆ. ಅದು ಎಲ್ಲಿರ್ತದೆ, ಅದನ್ನು ಯಾರು ಉಪಯೋಗ ಮಾಡಬೇಕು, ಇವೆಲ್ಲ ತಿಳಿಸ್ಬೇಕು. ಸಾರಿಗೆ ಇಲಾಖೆ ಈ ಥರ ಕ್ರಮಗಳನ್ನು ತೆಗೆದುಕೊಂಡ್ರೆ ಒಳ್ಳೆಯದು. ಇದು ಅನಾಹುತ ಆಗಿದೆ. ನಾನು ಯಾರ ಮೇಲೂ ದೋಷಾರೋಪಣೆ ಮಾಡೋಕ್ಕಾಗಲ್ಲ. ಸಾರಿಗೆ ಇಲಾಖೆಯವರು ಈ ಥರದ ಕ್ರಮಗಳನ್ನು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ರೆ ಇದನ್ನು ಬದುಕಿಸ್ಬೋದಾಯಿತು. ಆ ಜೀವಗಳು ಸುಟ್ಟೋಗಿ
ಸುಟ್ಟೋಗಿರೋ ಜೀವಗಳನ್ನ ಬದುಕಿಸ್ಬೋದಾಯಿತು. ನಾನೆಲ್ಲ ಕುಟುಂಬಗಳಿಗೆ ಸಂತಾಪ ಹೇಳ್ತೀನಿ. ರಾಜ್ಯ ಸರ್ಕಾರನೂ ಕೂಡ ಅವರಿಗೆ ಪರಿಹಾರ ಕೊಡಲಿ ಅಂತೇಳಿ ಆಗ್ರಹವನ್ನು ಮಾಡ್ತೀನಿ. ಸರ್, ಬಾಂಗ್ಲಾದೇಶಲ್ಲಿ ವಿಧೇಯಕ ಸರ್, ಅದಕ್ಕೆ ಸಮಗ್ರವಾಗಿ ಅಂದ್ರೆ ವಿರೋಧ ಪಕ್ಷದವರು ಮಾಡಬೇಕಾದಂತ ಕೆಲಸವನ್ನ ಮಾಡಲಿಲ್ಲ. ಅಂದ್ರೆ ಆ ಒಂದು ವಿಧೇಯಕವನ್ನ ಸಮಗ್ರವಾಗಿ ಮಂಡನೆ ಮಾಡಬೇಕಾದ್ರೆ ಅದು ವಿರೋಧಿಸಬಹುದಾಗಿತ್ತು. ಈಗ ನೀವು ಅಧಿವೇಶನ ಮುಗಿದ ನಂತರ ಎಲ್ಲ ಕಡೆಗೂ ಪ್ರತಿಭಟನೆಗಳನ್ನು ಮಾಡ್ತಿದ್ದೀವಿ. ಆ ಅಧಿವೇಶನದಲ್ಲೂ ನಾನು ಮಾತಾಡಿದ್ದೀನಿ, ವಿರೋಧ ಮಾಡಿದ್ದೀನಿ. ಆದರೆ ಸ್ಪೀಕರ್ ಅವರು ತರಾತುರಿಯಿಂದ ಪಕ್ಷಪಾತ ಮಾಡಿ ಆ ಬಿಲ್ಲನ್ನು ಪಾಸ್ ಮಾಡೋಕ್ಕೆ ಹೊರಟಿದ್ದಾರೆ. ನಾವು ಸುಮಾರು 15 ಜನ ಆ ಬಿಲ್ ವಿರುದ್ಧವಾಗಿ ಮಾತಾಡೋಕ್ಕೆ ತಯಾರು ಮಾಡ್ಕೊಂಬಂದಿದ್ದೀರಿ. ಕಳೆದ ಒಂದು ವಾರದಿಂದನೂ ಅದಕ್ಕೆ ತಯಾರಿಯಾಗಿತ್ತು. ಆದರೆ ಏಕಾಏಕಿ ಸರ್ಕಾರಕ್ಕೆ ಇದೆಲ್ಲ ಮುಜುಗರ ಆಗುತ್ತೆ. ಈ ಪತ್ರಿಕಾ ಸ್ವಾತಂತ್ರ್ಯವನ್ನು ತೆಗೆದುಹಾಕುವಂಥದ್ದು, ವಿರೋಧ ಪಕ್ಷಗಳ ಬಾಯನ್ನು ಮುಚ್ಚುವಂಥದ್ದು, ವಿರೋಧ ಪಕ್ಷಗಳನ್ನ ಜೈಲಿಗೆ ಎಟ್ಟುವಂಥದ್ದು, ಈ ಕೆಲಸಕ್ಕೋಸ್ಕರ ತಂದಿರುವಂಥ ಬಿಲ್ಲು. ಇದು ಜನವಿರೋಧಿ. ಕಾಂಗ್ರೆಸ್ ಸರ್ಕಾರ 1975ರಲ್ಲೇ ಎಮರ್ಜೆನ್ಸಿ ತಂದು ದೇಶಕ್ಕೆ ಆಘಾತ ಕೊಟ್ಟಿದ್ದಾರೆ. ಮತ್ತೊಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನ ನೇತೃತ್ವ ಸರ್ಕಾರ ಈ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಿದ್ದಾರೆ. ಮಾತಾಡೋ ಹಕ್ಕನ್ನು ಈ ಬಿಲ್ಲಿಂದ ಕಸ್ಕೊಂಡಿದ್ದಾರೆ. ಅದರಿಂದ ನಾವು ಗವರ್ನರ್ನ ಭೇಟಿ ಮಾಡ್ತೀರಿ, ಗವರ್ನರ್ಗೆ ಮನವಿ ಕೊಡ್ತೀರಿ, ಈ ಬಿಲ್ಲಿಗೆ ಸೈನ್ ಹಾಕಬೇಡಿ. ಇದು ವಿರೋಧ ಪಕ್ಷಗಳನ್ನು, ಮಾಧ್ಯಮವನ್ನು ತುಳಿಯುವಂಥ ಬಿಲ್. ಸರ್, ಬಾಂಗ್ಲಾದೇಶಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಏನೊಂದು ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಹೋರಾಟಗಳು ಮಾಡ್ತಾ ಇದ್ದಾರೆ. ಮೋದಿಯವರ ಬಗ್ಗೆ ಯಾರು ಮಾತಾಡಂಗೇ ಇಲ್ಲ. ಎಲ್ಲೆಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗಿದೆ ಆ ಸಂದರ್ಭದಲ್ಲಿ ಧ್ವನಿ ಎತ್ತುದಂಥವರು, ಪಾಕಿಸ್ತಾನಕ್ಕೆ ಸರಿಯಾದಂಥ ಬುದ್ಧಿ ಕಲಿಸಿದವರು ಬಾಂಗ್ಲಾದೇಶಕ್ಕೂ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಮೋದಿಯವರು ರಾಮ ಮಂದಿರ ಕಟ್ಟಿದ್ದಾರೆ, 370 ಆರ್ಟಿಕಲ್ ಕಾಶ್ಮೀರದ ತಂದಂಥವರು. ಈ ಬಾಂಗ್ಲಾದೇಶವ್ರಿಗೆ ತಿನ್ನೋಕ್ಕೆ ಅನ್ನ ಇಲ್ಲ, ಊಟ ಇಲ್ಲ, ಕೊಬ್ಬು ಮಾತ್ರ ಜಾಸ್ತಿ ಇದೆ. ಅಲ್ಲಿ ಪ್ರಜಾಪ್ರಭುತ್ವನೇ ಇಲ್ಲ. ಅವ್ರು ಯಾರೋ ಒಬ್ಬನ್ನ ಪ್ರಧಾನಮಂತ್ರಿ ಮಾಡ್ಕೊಂಡಿದ್ದಾರೆ. ಅವನಿಗೆ ಅರಳೋ ಮರಳೋ ಅನ್ನೋ ಸ್ಟೇಜು ಅವನಿಗೆ. ಅವನ್ನ ಇಟ್ಕೊಂಡು ಇವತ್ತು ಅಲ್ಲಿ ಹಿಂದೂಗಳ ನರಮೇಧ ನಡೀತಾ ಇದೆ. 100% ನರೇಂದ್ರ ಮೋದಿ ಅವರು ಏನು ಮಾಡಬೇಕು ಅದರ ಬಗ್ಗೆ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ಹೇಗೆ ಪಾಕಿಸ್ತಾನವನ್ನು ಹುಟ್ಟಡಗಿಸ್ತರು ಅದೇ ರೀತಿ ಬಾಂಗ್ಲಾದೇಶದ ಈ ದುರುಳರನ್ನು ಕೂಡ ಈ ಮುಸ್ಲಿಂ ಭಯೋತ್ಪಾದಕರೇನಿದ್ದಾರೆ ಆ ಮುಸ್ಲಿಂ ಭಯೋತ್ಪಾದಕರನ್ನು ಮಟ್ಟ ಹಾಕ್ತಾರೆ. ಅವರೆಲ್ಲರನ್ನೂ ಓಡಿಸ್ಬೇಕು, ಅವರೆಲ್ಲರನ್ನೂ ಈ ದೇಶ ಬಿಟ್ಟು ಓಡಿಸ್ಬೇಕು. ಅದಕ್ಕೋಸ್ಕರನೇ SIR ಬರ್ತಾ ಇರೋದು, ಸಮೀಕ್ಷೆ ಮಾಡ್ತಾ ಇರೋದು. ವೋಟರ್ ಲಿಸ್ಟಲ್ಲಿ ಈ ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿನ ಸರ್ಕಾರನೇ ವೋಟರ್ ಲಿಸ್ಟಲ್ಲಿ ಸೇರಿಸಿದ್ದಾರೆ. ನಾರ್ತ್ ಈಸ್ಟ್ ರಾಜ್ಯಗಳಲ್ಲೂ ಕೂಡ ಈ ಬಾಂಗ್ಲಾದೇಶದಿಂದ ಅಲ್ಲಿ ಊಟ ಇಲ್ಲ, ತಿನ್ನೋಕ್ಕೆ ಊಟ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಅದಕ್ಕೆಲ್ಲ ಬಂದಿದ್ದಾರೆ. ಅವ್ರಿಗೆ ವೋಟ್ ಮಾಡಿಕೊಡುವಂಥದ್ದಕ್ಕೆ ಕಾಂಗ್ರೆಸ್ ಅವರು ನಿರಂತರವಾಗಿ ಅದಕ್ಕೆ ವಿರೋಧ ಮಾಡ್ತಾ ಇರೋದು. ಕಾಂಗ್ರೆಸ್ ಅವರು ಸಮೀಕ್ಷೆಗೆ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ, SIRಗೆ ಯಾಕೆ ವಿರೋಧ ಮಾಡ್ತಾವ್ರೆ ಅಂದರೆ ಇವರೆಲ್ಲ ಓಡಿಸ್ಬಿಟ್ರೆ ಅವ್ರಿಗೆ ವೋಟ್ ಹಾಕೋರೇ ಇರಲ್ಲ ಕಾಂಗ್ರೆಸ್ಗೆ. ಸರ್, ಒಂದ್ ಕಡೆ ಹಿಂಗ್ ಮಾತಾಡ್ತೀರಾ, ಮತ್ತೊಂದು ಕಡೆ IPLಗೆ ಬಾಂಗ್ಲಾದೇಶದ ಕ್ರಿಕೆಟ್ಗರನ್ನ ನಾವು ನಿಷೇಧ ಮಾಡ್ತೀವಿ ಅಂತ BCCI ನಿಮ್ಮ ಕಂಟ್ರೋಲಲ್ಲೇ ಇದೆ ಮತ್ತು ICC ನಿಮ್ಮ ಕಂಟ್ರೋಲಲ್ಲಿ ಹೇಳ್ಬೋದಿತ್ತಲ್ಲ ಸರ್? ಅದೆಲ್ಲನೂ ಕೂಡ ಸ್ಪೋರ್ಟ್ಸ್ ಅಥಾರಿಟಿಯ ತೀರ್ಮಾನ ಮಾಡುತ್ತೆ. ಹಿಂದೆ ಪಾಕಿಸ್ತಾನದಾದಾಗೂ ಕೂಡ ತೀರ್ಮಾನ ಮಾಡಿದ್ದಾರೆ. ನೋಡೋಣ, ಒಳ್ಳೆ ತೀರ್ಮಾನ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವಂತೂ ವಿರೋಧ ಮಾಡ್ತೀರಿ. ಈ ಬಾಂಗ್ಲಾದೇಶ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಇಲ್ಲಿರುವಂಥ ಭಯೋತ್ಪಾದಕ ಮುಸ್ಲಿಮರು ಏನಿದ್ದಾರೆ ಅವರು ದೇಶ ದ್ರೋಹಿಗಳವರು. ಭಾರತದ ಅನ್ನ ತಿಂತಾರೆ, ಭಾರತದ ನೀರು ಕುಡಿತಾರೆ, ಇಲ್ಲಿ ಬಂದು ಭಯೋತ್ಪಾದನೆ ಮಾಡ್ತಾರೆ. ಇಂಥವ್ರನ್ನ ಮೋದಿ ಮಟ್ಟ ಹಾಕಕ್ಕೆ ಇರೋದು ಒಂದೇ ಒಂದು ವ್ಯಕ್ತಿ, ಅದು ನರೇಂದ್ರ ಮೋದಿ. ಆನೇಕಲ್ ಬಿಜೆಪಿಗೆ ಸಂಬಂಧಪಟ್ಟಂತೆ ಸರ್, 2 ತಿಂಗಳ ಕಾಲ ಈ ಒಂದು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಬೇಕಂತ ಸತತವಾಗಿ 2 ತಿಂಗಳಿಂದ ನನ್ನ ಬೆನ್ನಿಂದೆ ನಿಂತ ಎಲ್ಲ ನನ್ನ ಸ್ನೇಹಿತರ ಬಳಗದ ವತಿಯಿಂದ ಇವತ್ತು ಈ ಕಾರ್ಯಕ್ರಮ ನೋಡಿದ್ರೆ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಮೊದಲಿಗೆ ಈ ಒಂದು ಪಂದ್ಯಾವಳಿಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಂಥ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕಣ್ಣವರು, ಕೇಂದ್ರ ಮಾಜಿ ಸಚಿವರಾದಂತಹ ನಾರಾಯಣಸ್ವಾಮಣ್ಣವರು ಹಾಗೂ ಮಾಜಿ ಸಚಿವರಾದಂತಹ ಮಹೇಶಣ್ಣವರು ಎಲ್ಲರೂ ಬಂದು ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ ಮೊದಲಿಗೆ ನಾನು ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಾವು ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡತಕ್ಕಂಥ ಉದ್ದೇಶ ಎಷ್ಟೋ ಪ್ರತಿಭೆಗಳಿಗೆ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಈ ಒಂದು ನಾವು ಮಾಡಿರ್ತಕ್ಕಂಥ ಈ ಪಂದ್ಯಾವಳಿಗಳಲ್ಲಿ ಅವರು ಭಾಗವಹಿಸಿ ಅವರ ಒಂದು ಮುಂದಿನ ಅವರ ಒಂದು ಜೀವನಕ್ಕೆ ಇದೊಂದು ದಾರಿಯಾಗಲಿ,
ಅವರಿಗೆ ಒಳ್ಳೆಯದಾಗಲಿ ಅಂತ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ಅವರಿಗೆ ಪ್ರತಿನಿತ್ಯ ಉಳ್ಕೊಳ್ಳೋಕ್ಕೆ ಜಾಗದಿಂದ ಹಿಡಿದು ವಸತಿ, ಊಟದ ವ್ಯವಸ್ಥೆ, ಎಲ್ಲ ರೀತಿಯ ಸೌಕರ್ಯಗಳನ್ನು ನಾವು ಈಗಾಗಲೇ ನಮ್ಮ ತಂಡದ ಪರವಾಗಿ ಅವರಿಗೆ ಎಲ್ಲ ಒಂದು ಮಾಡಿದ್ದೇವೆ. ಹಾಗಾಗಿ ಈ 4 ದಿನಗಳ ಕಾಲ ಈ ಒಂದು ಪಂದ್ಯಾವಳಿಗಳು ನಡೀತವೆ. ಮೊದಲಿಗೆ ಇವತ್ತಿನ ದಿವಸ ಬಂದು ಅಶೋಕಣ್ಣವರು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ನಾಳೆ 26 ಮತ್ತು 27 ಏನು ನಮ್ಮ ಸಮುದಾಯದ ಈ ತಾಲೂಕಲ್ಲಿ ಈ ಸಮುದಾಯಕ್ಕೆ ಏನು ಸರ್ವಿಸ್ ಇದೆ ಆ ಎಲ್ಲ ನಾಯಕರುಗಳನ್ನು ನಾನು ಈ ವೇದಿಕೆ ಮೇಲೆ ಕುಳಿಸಿ ನಮ್ಮ ತಂಡದವರು ಎಲ್ರಿಗೂ ಒಂದು ಸನ್ಮಾನವನ್ನು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದೇ ರೀತಿ 28 ಫೈನಲ್ ಅಂತಿಮ ಘಟ್ಟದಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರು, ಈ ಭಾಗದ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ಸರ್ ಅವರವರು, ಇನ್ನು ಅನೇಕ ನಾಯಕರುಗಳು ಕಾರ್ಯಕ್ರಮ ಭಾಗವಹಿಸಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಬಡ್ಡಿ ಅಭಿಮಾನಿಗಳು ಬಂದು ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಪ್ರೋತ್ಸಾಹ ಮಾಡೋ ಮುಖಾಂತರ ನಮಗೆ ಸಹಕಾರ ಕೊಡಬೇಕಂತ ನಾನು ಎಲ್ಲ ಆನೇಕಲ್ಲಿನ ಕಬಡ್ಡಿ ಅಭಿಮಾನಿಗಳಲ್ಲಿ ನಾನು ಈ ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಆಮೇಲೆ ನಿಮಗೂ ಧನ್ಯವಾದಗಳನ್ನು ನಾನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನೀವೆಲ್ಲರೂ ನಾವು ಪ್ರೆಸ್ ಮೀಟ್ ಮಾಡಿದಾಗಿಂದ ನಮ್ಮ ಕಬಡ್ಡಿ ಬಗ್ಗೆ ನೀವು ಹೆಚ್ಚಿನ ಪ್ರಚಾರವನ್ನು ಮಾಡಿದ್ದೇವೆ. ನೀವೆಲ್ಲ ಪ್ರಚಾರ ಮಾಡೋದಕ್ಕೋಸ್ಕರ ಇವತ್ತು ಈ ಜನಜಾತ್ರೆ ಇಲ್ಲಿ ಸೇರಿದ್ದಾರೆ. ಹಾಗಾಗಿ ನಿಮಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ 30 ಜಿಲ್ಲಾ ತಂಡಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಾವೆ. ಮೊದಲ ಬಹುಮಾನ ಬಂದು 1 ಲಕ್ಷ ಮತ್ತು ಟ್ರೋಫಿ, ಎರಡನೇ ಬಹುಮಾನ 50,000 ಮತ್ತು ಟ್ರೋಫಿ, 3 ಮತ್ತು 4ನೇ ಬಹುಮಾನಗಳು 25,000 ಮತ್ತು ಟ್ರೋಫಿಯನ್ನು ಕೊಡ್ತಾ ಇದ್ದೇವೆ. ಹಾಗೂ ಉತ್ತಮ ದಾಳಿಗಾರರಿಗೆ, ಉತ್ತಮ ಹಿಡಿತಗಾರರಿಗೆ, ಆಲ್ರೌಂಡರಿಗೆ ವಿಶೇಷವಾದ ಬಹುಮಾನವನ್ನು ನೀಡ್ತಾ ಇದ್ದೇವೆ.